ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಇಲ್ಲಿ ಸರ್ಕಾರಕ್ಕೆ ಮುಟ್ಟಿದೆ. ಇವಾಗ ಒಂದು ಪೊಲೀಸ್ ಕಾನ್ಸ್ಟೇಬಲನ್ನು ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಬಂದಿರತಕ್ಕಂಥದ್ದು. ಇದು ನಿಖರವಾಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರ್ತದೆ. ಇಲ್ಲಿ ಯಾವ ರೀತಿ ಆಗಿದೆಯಪ್ಪ ಅಂದ್ರೆ, ಕರೆಕ್ಟಾಗಿ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆಯಪ್ಪ ಅಂದ್ರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವುದೇ ಸರ್ಕಾರ ಆಗಿರ್ಬೋದು ಇವಾಗ ಎಚ್ಚೆತ್ಕೊಂಡಿದೆ. ಒಟ್ಟಿನಲ್ಲಿ ಒಂದು ಹುದ್ದೆಗಳ ವಿವರಗಳನ್ನು ಬಿಟ್ಟಿರ್ತಕ್ಕಂಥದ್ದು ಒಂದು ಯಾವುದೇ ಕ್ಷಣದಲ್ಲಾದರೂ ಕೂಡ ಅಧಿಸೂಚನೆ ಆಗ್ಬೋದು. ಯಾಕಪ್ಪ ಅಂದರೆ ಏನು ಮುಂದೋಡ್ತಕ್ಕಂಥ ಸಾಧ್ಯತೆ ಇಲ್ಲ. ಇಲ್ಲಿ ಬಹಳ ತೀವ್ರವಾಗಿರ್ತಕ್ಕಂಥ ಹೋರಾಟಗಳು ನಡೀತಾ ಇದ್ದಾವೆ. ಇಲ್ಲಿ ತುಂಬ ಜನರು ಪಾಲನ್ನು ವಹಿಸಿದ್ರು. ಯಾಕಪ್ಪ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಯಾರಿಗೆ ಹೆದರದೆ ಒಂದು ಈ ರೀತಿ ಹೋರಾಟಗಳು ಆದ್ರೆ ಮಾತ್ರನೇ ಇಲ್ಲಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕಾಗ್ತದೆ. ಎಚ್ಚೆತ್ಕೊಂಡು ಇವಾಗ ಒಂದು ಹುದ್ದೆಗಳ ವಿವರಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೇಮಕಾತಿ ಅಂತೂ ಖಂಡಿತ ಹಾಗೇ ಆಗ್ತದೆ. ಇನ್ನು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ನಿಖರವಾಗಿರ್ತಕ್ಕಂಥ ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದ. ಇಲ್ಲಿ ಹುದ್ದೆಗಳ ವಿವರಗಳನ್ನು ಕೂಡ ಅವರು ನೀಡಿದ್ದಾರೆ. ಇಲ್ಲಿ ನೋಡಿ, ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ಇಲ್ಲಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಏತರ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಒಂದ್ಸಾರಿ ನೀವು ಕೂಡ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಗಳು ನಿಮಗೆ ಸಿಗ್ತಕ್ಕಂಥದ್ದು. ಇಲ್ಲಿ ನೋಡಿ, DSI ಹುದ್ದೆಗಳು ಕೇವಲ 20 ಹುದ್ದೆಗಳು ಇರ್ತಕ್ಕಂಥದ್ದು. ಅದೇ ರೀತಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 1650 ಹುದ್ದೆಗಳಿರ್ತಕ್ಕಂಥದ್ದು. ನೋಡಿ, ಸಶಸ್ತ್ರ ಪೊಲೀಸ ಅದೇ ರೀತಿಯ ಸಿವಿಲ್ ಹುದ್ದೆಗಳು ಇಲ್ಲಿ 4110 ಹುದ್ದೆಗಳಿರ್ತಕ್ಕಂಥದ್ದು. ಅದೇ ರೀತಿಯ KSRP 2032 ಹುದ್ದೆಗಳು ಇರ್ತಕ್ಕಂಥದ್ದು. ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ನೋಡಿ 364 ಹುದ್ದೆಗಳಿರ್ತಕ್ಕಂಥದ್ದು. ನೋಡಿ, KSRP ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಅಂತೇಳಿ ಸುಮಾರು ಸರ್ಕಾರ ಪರಮೇಶ್ವರ್ ಅವರು ಯಾವ ರೀತಿ ಕ್ಷಣದಲ್ಲಿ ಇವಾಗುತ್ತೆ ನಾಳೆ ಆಗುತ್ತೆ, ಇವಾಗುತ್ತೆ ನಾಳೆ ಆಗುತ್ತೆ ಅಂತೇಳಿ ಯಾವ ರೀತಿ ಸತ್ಯ ಹೇಳಿದ್ರು ಕೂಡ ಸುಳ್ಳು ಹೇಳ್ತಾರೆ ಅನ್ನೋ ಪರಿಸ್ಥಿತಿಗೆ ಇವಾಗ ತಂದನ ಇಟ್ಟಿದ್ದಾರೆ. ಇದನ್ನು ಕೂಡ ಅದೇ ರೀತಿ ವಿದ್ಯಾರ್ಥಿಗಳು ಭಾವಿಸ್ತಾ ಇದ್ದಾರೆ. ಹೋರಾಟವನ್ನು ಮತ್ತೆ ದಿನಾಂಕ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದು. ಬೇಗ ಅಧಿಸೂಚನೆ ಆಗಲಿಲ್ಲ ಅಂದರೆ ಮತ್ತೆ ಹೋರಾಟ ಅಂತಕ್ಕಂಥದ್ದು ಮಾಡಲೇಬೇಕಾಗ್ತದೆ. ಇದರ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಇದರ ಮೇಲೆ ಒಂದು ಸರ್ಕಾರ ಎಚ್ಚೆತ್ಕೊಂಡು ಬಹಳ ಹುದ್ದೆಗಳಿಗೆ ಅಧಿಸೂಚನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಅವರು ರಾಜಕೀಯವಾಗಿ ನೋಡ್ತಾರೆ. ಇವಾಗ ಮತ್ತೆ ಎಲೆಕ್ಷನ್ ಹತ್ತಿರ ಬಂತು ನೋಡ್ರಿ. ಇಲ್ಲಿ 2026 ಮತ್ತು 27ರಲ್ಲಿ ಬಹಳ ಅಧಿಸೂಚನೆಯನ್ನು ಮಾಡಿಟ್ಟು ಸರ್ಕಾರದ ಈ ಕಾಂಗ್ರೆಸ್ ಗೋರ್ಮೆಂಟ್ ಹೋಗ್ಬಿಡ್ತದೆ. ಆ ರೀತಿಯ ಮುಂದೆ ಬರಬೇಕು ಅಂತೇಳಿ ಇಲ್ಲಿ ಅಧಿಸೂಚನೆಗಳನ್ನು ಖಂಡಿತ ಮಾಡೇ ಮಾಡ್ತದೆ. ಇನ್ನು ಕೇವಲ ಅವ್ರದ್ದು 2 ವರ್ಷ ಮಾತ್ರ ಉಳಿದಿರ್ತಕ್ಕಂಥದ್ದು. ಇಲ್ಲಿ ನೀವು ರಿಯಾಲಿಟಿಯನ್ನು ಚೆಕ್ ಮಾಡಬೇಕಾಗ್ತದೆ. ಇಲ್ಲಿ ಸರ್ಕಾರ ಯಾವಾಗಲೂ ನಮ್ಮ ಭವಿಷ್ಯ ಅವ್ರು ನೋಡ್ಕೊಳ್ಳಲ್ಲ, ಅವ್ರ ಭವಿಷ್ಯ ಅವರೇ ನೋಡ್ಕೋತಾರೆ. ಒಟ್ಟಿನಲ್ಲಿ ಇವಾಗ ಅಧಿಸೂಚನೆ ಮಾಡಿ ಒಂದು ಇದನ್ನು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಇಲ್ಲಿ ನೀವು ಕೂಡ ಹುದ್ದೆಯನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಮುಂದೆ ಬೇರೆ ಗೌರ್ಮೆಂಟ್ ಬರುತ್ತೋ ಗೊತ್ತಿಲ್ಲ. ಯಾರು ಬಂದರೂ ಇದೇ ಪರಿಸ್ಥಿತಿಯನ್ನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಂದಿಟ್ಟಿರ್ತಕ್ಕಂಥದ್ದು. ನೀವು ಇವಾಗ ಬಂದಿರಿ, ಸುಮಾರು ಒಂದು ಹಿಂದೆ 10 ವರ್ಷ ಹಿಂದೆ ಕೇಳಿ ನೋಡ್ರಿ, ಆವಾಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಒಂದ್ಸಾರಿ ನೀವು ಕೂಡ ಹಳೆಯ ಒಂದು ಈ ಫೀಲ್ಡನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು, ಸಕ್ಸಸ್ ಆಗಿರ್ತಕ್ಕಂಥವ್ರು ಎಲ್ಲರಿಗೂ ಕೇಳಿ ನೋಡ್ರಿ, ಯಾವಾಗಲೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ಇದೇ ರೀತಿ ಇದೆ. ಸ್ಕ್ಯಾಮ್ ಅಂತಕ್ಕಂಥದ್ದು ಕೂಡ ಬಹಳ ಹಿಂದಿನಿಂದಾನೇ ಇದ್ದಾವೆ. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ, ತುಂಬ ಕಡಿಮೆ ಆಗಿದ್ದಾವೆ. ಇವಾಗ ಸ್ಕ್ಯಾಮ್ ಅಂತಕ್ಕಂಥದ್ದು ಬಹಳನೇ ಕಡಿಮೆ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ. ಬರೀ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಬೇಡ್ರಿ. ಅವ್ರು ಹಂಗೆ ಇವ್ರು ಹಿಂಗೆ ಬೇಡ, ನೀವು ಅಧ್ಯಯನದ ಕಡೆಗೆ ಹೆಚ್ಚು ಒತ್ತು ಕೊಡ್ರಿ. ಯಾಕಪ್ಪ ಅಂದರೆ ಇಲ್ಲಿ 5 ವರ್ಷ ಏಜನ್ನು ಕೊಟ್ಟಿರ್ತಕ್ಕಂಥದ್ದು. ಹಳೆಯ ವಿದ್ಯಾರ್ಥಿಗಳು ಇಲ್ಲಿ
ಹೊಸ ಹುಲಿಗಳು ಮತ್ತು ಹಳಿ ಹುಲಿಗಳು ಕೂಡ ಬಹಳ ಅಧ್ಯಯನದ ಕಡೆಗೆ ಹೆಚ್ಚನ್ನು ಒತ್ತು ಕೊಟ್ಟಿರ್ತಾರೆ. ಇಲ್ಲಿ ಹೊಸ ಹುಲಿಗಳೇನು ಕಡಿಮೆ ಇರಲ್ಲ, ಎಲ್ರಿಗೂ ಕೂಡ ಒಂದು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಅಧ್ಯಯನ ಇರಬೇಕಾಗ್ತದೆ, ಅಂದ್ರೆ ಮಾತ್ರ ಸಕ್ಸಸ್ ಅಂತಕ್ಕಂಥದ್ದು ನಿಮ್ದಾಗ್ತದೆ. ಅದೇ ರೀತಿ ನಮ್ಮ ಸೂಪರ್ ಅಕಾಡೆಮಿಯಲ್ಲಿ ಬಹಳ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ. ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು. ಸ್ನೇಹಿತರೆ, ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳು ಇರ್ತಕ್ಕಂಥ ನಮ್ಮ ಸೂಪರ್ ಅಕಾಡೆಮಿಯ ಒಂದು ಪ್ಲೇಲಿಸ್ಟ್ಗೆ ಭೇಟಿ ನೀಡಿದ್ರಪ್ಪ ಅಂದ್ರೆ ಇಲ್ಲಿ ಜೀವಶಾಸ್ತ್ರದ ಪ್ರಶ್ನೋತ್ತರಗಳು ಅಂದರೆ 6ನೇ ತರಗತಿಯಿಂದ 12ನೇ ತರಗತಿಯ ಗೋರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು. ಇನ್ನು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು, ಏನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಗಳು ಇರ್ತಕ್ಕಂಥದ್ದು. ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ಗಳ ಒಂದು ಪ್ರಶ್ನೋತ್ತರ ಸರಣಿ ಇರ್ತಕ್ಕಂಥದ್ದು. ಈ ಸರಣಿಯನ್ನು ಮಿಸ್ ಮಾಡದೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಏನು 6ನೇ ತರಗತಿಯಿಂದ 10ನೇ ತರಗತಿಯ ಒಂದು ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಇನ್ನು 2024ರ ಒಂದು ಪ್ರಚಲಿತ ಘಟನೆಗಳು ಕೂಡ ಇರ್ತಕ್ಕಂಥದ್ದು. ಏನು UPSC IAS ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವಾಗ ಅರ್ಥಶಾಸ್ತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು 6ನೇ ತರಗತಿಯಿಂದ 12ನೇ ತರಗತಿಯ ಗೋರ್ಮೆಂಟ್ನ ಬುಕ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು 15 ವಿಡಿಯೋಗಳಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ 2025ರ ಒಂದು ಪ್ರಚಲಿತ ಘಟನೆಗಳ ಕೂಡ ವಿಡಿಯೋ ಇರ್ತಕ್ಕಂಥದ್ದು. ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಮಾಹಿತಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತಕ್ಕಂಥದ್ದು. ಮುಂದೆ ಅದೇ ರೀತಿಯ ವಿಡಿಯೋಗಳು ಬರ್ತಕ್ಕಂಥದ್ದು. ಗೌರ್ಮೆಂಟ್ ಬುಕ್ನಿಂದ ಬಹಳ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ರಚನೆಯನ್ನು ಮಾಡಿದಿಟ್ಟಿದ್ದೇನೆ ಸ್ನೇಹಿತರೆ. ಆಲ್ರೆಡಿ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ವಿಡಿಯೋಗಳು ಬರ್ತವೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.